ಯಾಕಂದ್ರೆ ನಮ್ಮ ಗುರುಗಳು ಪಾತ್ರದಲ್ಲಿ ಹೇಳಿರೋ ಟೈಮ್ಗೆ ಸೇರಿಸೋದು ಅಂದರೆ ಪೊಲೀಸ್ ಇಲಾಖೆ ಎಸ್ಪೆಷಲಿ ಸೇರಿಸೋದು ಸ್ವಲ್ಪ ಕಷ್ಟದಲ್ಲಿ ಈಗ ಕಬ್ಬು ಭತ್ತ ಎಲ್ಲ ನೋಡಿದ್ರೆ ಎಲ್ಲ ಕೆಲಸಗಳು ನಡೀತದೆ ರೈತರದೆಲ್ಲ ಸಂಜೆ ವ್ಯಾಪಾರ ಇದೆಲ್ಲ ತುಂಬ ಬಿಸಿ ಇರುತ್ತೆ ಟೈಮಲ್ಲಿ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೀರಾ. ನೀವು ಮನಸ್ಸಲ್ಲಿರುವಂತಹ ಮಾತುಗಳನ್ನ ಡೈರೆಕ್ಟ್ ಆಗಿ ನಮಗೆ ಮಾತಾಡಿದ್ದೀರಾ. SP-ಗೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಮಾಡೋದು, ಅಪರಾಧಗಳನ್ನ ನಿಯಂತ್ರಣದಲ್ಲಿ ಇಡೋದು, ಪೂರ್ತಿ ಮಾಡ್ತೀವಿ ಅಲ್ಲಾವುದೇ ಅದ್ಭುತ ದೀಪ ಅನ್ನೋದು ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ನಾವು ಎರಡೂ ಇದೆ. ಪೊಲೀಸರ ಕೆಲಸ ಏನಂತ ಹೇಳಿದ್ರೆ ಒಳ್ಳೆಯದನ್ನು ಬೆಳೆಸಬೇಕು, ಕೆಟ್ಟದನ್ನ ನಿಯಂತ್ರಣ ಮಾಡಬೇಕು. ಆ ನಿಯಂತ್ರಣ ಮಾಡೋದಕ್ಕೆ ಸಂವಿಧಾನ ಒಂದು ಅವಕಾಶ ಕೊಟ್ಟಿದೆ. ಕಾನೂನು ಸುವ್ಯವಸ್ಥೆ ಬಂದಾಗ ಅದನ್ನು ಕಾಪಾಡೋದಕ್ಕೆ ಕೆಲಸ ಮಾಡಿದ್ದೀವಿ. ಬಟ್ ಪೊಲೀಸರು ಏನು ಮಾಡಿದ್ದಾರೆ, ನಾವು ಕಾಶಿ ಆಗೋದು ಮುಂಚೆ ನಾನು ಒಬ್ಬೊಂದು ಸರಿ ಕೆಲಸ ಮಾಡ್ತೇವೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋದವ್ರೆ ಸರ್ಕಾರಿ ಕಚೇರಿಗಳಿಂದ ನಾವು ಅಲ್ಲಿ ಬಿಟ್ಟು ಬಂದಿರೋದು. ಈಗ ನಾವು ಇಲ್ಲಿಂದ ಬಂದಿದ್ವಿ ಪೊಲೀಸನ್ನ. ಪೊಲೀಸ್ ಸಮಾಜದಿಂದಲೇ ನಾವೇನು ನಗರದ ನಾಗರಿಕರಿಂದ ಬಂದಿಲ್ಲ. ಗಣೇಶರು ಆಗಲಿ ನಾನಾಗಲಿ ಬಂದಿಲ್ಲ, ವಿಭಿನ್ನ ಬಂದಿದ್ದೀವಿ. ಹಾಗಾಗಿ ಸಮಾಜದಲ್ಲಿರುವಂಥ ಎಲ್ಲ ಒಳ್ಳೆಯದು ಕೆಟ್ಟದ್ದು ಸಮಾಜ ಬೇರೆ ಬೇರೆ ಪ್ರಮಾಣ ನಾವು ಪೊಲೀಸರ ಕೆಲಸ ಇರುತ್ತೆ. ಬಟ್ ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಾವು ಕೆಲಸ ಮಾಡುವ ಸಂದರ್ಭದಲ್ಲಿ ಜನರ ಒಂದು ಮಾನ ಪ್ರಾಣ ಕಾಪಾಡೋದಕ್ಕೆ, ಅವ್ರಿಗೆ ನೆಮ್ಮದಿಯಾದ ಜೀವನ ಕೊಡೋದಕ್ಕೆ ನಮ್ಮನ್ನು ನಾವು ಎಷ್ಟು ಅರ್ಪಿಸಿಕೊಂಡಿದ್ದೀವಿ ಅನ್ನೋದು ನಾವು ಈ ಕಡೆಯಿಂದ ನೋಡಬೇಕಾಗುತ್ತೆ. ಹಾಗಾಗಿ ಈ ಪಬ್ಲಿಕ್ ಜನಸಂಪರ್ಕ ಧೈರ್ಯವಾಗಿ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರು. ನಾವೇನು ಇವತ್ತೊಂದು ಚಪ್ಪಲೆ ಹೊಡ್ಸ್ಕೊಂಡು ಹೋಗ್ಬೇಕಂತ ನಮಗೆ ಯಾವುದೇ ದೊಡ್ಡ ಅಧಿಕಾರಿಗಳಾಗಿ ಹೇಳಿ ಕೆಲಸದಲ್ಲ ದೊಡ್ಡ ಬೇಯಿಸಿದ್ದಾರೆ. ಅವನ ಪರಾಮರ್ಶ ಕೇಳ್ತಿದೆ, ಏನ್ ಇಂಪ್ರೂವ್ಮೆಂಟ್ ಮಾಡಬಹುದು ಪೊಲೀಸ್ ಇಲಾಖೆಯಲ್ಲಿ ಒಂದು. ಎರಡನೇದು ಸಾರ್ವಜನಿಕರು ಇಂಥ ಪಬ್ಲಿಕ್ ನಮ್ಮ ಪೊಲೀಸರ ಏನು ಮಾಡ್ತಾ ಇದ್ದಾರೆ ಅಥವಾ ನಾವು ಜನರ ಸಮಸ್ಯೆಗೆ ಸರಿಯಾಗಿ ಸ್ಪಂದನೆ ಮಾಡ್ತಿರುವಂತ ಸಂದರ್ಭದಲ್ಲಿ ಈ ಮುಂದೆ ಹೇಳಿದ್ರೆ ನಾವು ಓಪನ್ ಆಗಿ ಚಾಲೆಂಜ್ ಆಗಿ ಸ್ವೀಕಾರ ಮಾಡುವಂತ ಯಾವ್ದಾದ್ರು ಇಲಾಖೆ ಇದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ದೇಶದಲ್ಲಿ ಪೊಲೀಸ್ ಇಲಾಖೆ. ನಾವು ವಿಮರ್ಶೆಗೆ ಅಥವಾ ನಾವು ಯಾರೋ ಜನ ಏನೋ ದೂಷಣೆ ಮಾಡೋದಿಲ್ಲ ಅಥವಾ ಪಬ್ಲಿಕ್ ನಾವು ಅವಾಯ್ಡ್ ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ನಾವು ಪ್ರತಿ ತಿಂಗಳ 2ನೇ ಶನಿವಾರ ಕುಂದುಕೊರತೆ ಸಮಯದಲ್ಲಿ ಯಾರು ಪೊಲೀಸ್ ಸ್ಟೇಷನ್ಗೆ ಯಾವುದೇ ಸರ್ವಿಸ್ ಕೊಡಬೇಕು ನಾವು ಏನೋ ನಾವು ಈ ಹಿಂದಿನ ಪೊಲೀಸ್ ವ್ಯವಸ್ಥೆ ಇತ್ತು. ಯಾರು ರಾಜ ಇದ್ದಾರೆ ಅವನ ಮಾತಿಗೆ ಹೇಳಿದ್ರು. ಸಿನಿಮಾದಲ್ಲಿ ನೋಡಿರ್ತಾರೆ, ಯಾರೊಂದು ಆಜ್ಞೆ ಮಾಡ್ತಾರೆ, ಹೋಗ್ಬಿಟ್ಟು ಅವ್ರು ಇಟ್ಕೊಂಡ್ಬರೋದು, ಅದೇ ಪ್ರಮಾಣ ಇಟ್ಕೊಳ್ಳೋದು, ಆ ಥರ ಎಲ್ಲ ಇತ್ತು. ಈಗ ಆ ಥರ ಅಲ್ಲ. ಈಗ ಏನಿದ್ರು ಏನು ಕಾಯ್ದೆ ಕಾನೂನು ಸಂಬಂಧಪಟ್ಟ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ನಾವು ಪರಾಮರ್ಶೆ ಮಾಡ್ಕೊಂಡು ಇದು ಜಗತ್ತಿಗೆ ಉತ್ತಮವಾದಂತಹ ಒಂದು ಸರ್ವಿಸ್ ನಾವು ಕೊಡಬೇಕಾಗಿದೆ. ಈ ಹಿಂದೆ ಇತ್ತು ಪೊಲೀಸ್ ಕಾರ್ಯಕ್ರಮ ಬದಲಾವಣೆ ಆಗ್ತಾ ಇದೆ. ಈಗಂತೂ ಒಂದು ನಿರ್ಧಾರಕ್ಕಂತೂ ನಾವು ಬಂದಿದ್ದೀವಿ. ಈ ಕ್ರೈಮ್ ಕಂಟ್ರೋಲ್ ಅಂತ ಈಗ ಹೇಳ್ತಾರೆ ಅವಾಗ ಏನೋ ಸರ್ ಮಟ್ಟೆ ನಿರ್ವಹಣೆ ಮಾಡ್ತಾ ಅಂತ ಹೇಳಿ ಅವರು 100% ಒಪ್ಕೊಳ್ಳೇಬೇಕು. ನಿಯಂತ್ರಣದಲ್ಲಿ ಇರ್ಬೋದು ಅಥವಾ ಓಪನ್ ಆಗಿ ಮಾಡೋದವರು ಕಟ್ಟು ಮುಚ್ಚಿ ಮೊಬೈಲಲ್ಲಿ ಮಾಡ್ಕೊಳ್ಬೋದು. ಆ ಚಟಕ್ಕೆ ಬಿದ್ದವ್ರಿಗೆ ಅದು 100% ಇದ್ದೇ ಇರುತ್ತೆ. ಬಟ್ ಅಟ್ಲೀಸ್ಟ್ ಪೊಲೀಸ್ ಬೇಯೋ, ನ್ಯಾಯವಾದಿಗಳ ಬೇಯೋ, ಕೋರ್ಟ್ ಬೇಯೋ ಇರಬೇಕು. ಪೊಲೀಸಲ್ಲಿ ಪೊಲೀಸರು ಮೊದಲು ಯಾವುದೇ ಕೇಸು ಮಾಡಿದಾಗ ನ್ಯಾಯಾಲಯದಲ್ಲಿ ಸಾಕ್ಷಿ ಕೆಲಸ, ಅದಾದ್ಮೇಲೆ ನ್ಯಾಯಾಲಯದಲ್ಲಿ ಇರ್ತಾರೆ, ತುಂಬಾ ಜನ ನ್ಯಾಯಾಲಯದಲ್ಲಿ ಕೋರ್ಟ್ಗಳಲ್ಲಿ ಶಿಕ್ಷೆ ಆದರೆ ಕೇಸ್ಗೆ ನೋಡಪ್ಪ ನಾಳೆಲ್ಲ ತಪ್ಪಾದ ಶಿಕ್ಷೆ ಆಗ್ತಕ್ಕಂಥ ಮನುಷ್ಯರಿಗೆ ಯಾವಾಗ ಭಯ ಇರುತ್ತೋ ಆವಾಗ ಕಾನೂನಿಗೆ ಏನೋ ಒಂದು ಬೆಲೆ ಇರುತ್ತೆ. ನಾವೇನು ಮಾಡಿಲ್ಲ, ಒಳ್ಳೆಯ ಮಾಡೋದು ಮೊದಲೇನಂದ್ರು, ಕೆಟ್ಟದನ್ನು ಮೊದಲೇನಂದ್ರು, ಈ ತರ ಸಾಮಾಜಿಕ ನ್ಯಾಯ ಆಗಿ ಯಾರು ಬಡವ ಬಲಿದ, ಯಾರು ನೊಂದಿದ್ದಾರೆ, ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಯಾರು ನೊಂದಿದ್ದಾರೆ ನ್ಯಾಯ ಕೊಡಿಸಿಲ್ಲ ಅಂತ ಹೇಳಿದ್ರೆ ನಾವು ಸರ್ಕಾರದ ಸಂಬಂಧ ಮಾಡೋದಕ್ಕೆ ಮತ್ತೆ ಖಾತೆ ಹಾಕೋದಕ್ಕೆ ಯಾವುದೇ ದೊಡ್ಡ ಪ್ರಯೋಜನ ಇರೋದಿಲ್ಲ. ಹಾಗಾಗಿ ಇವತ್ತು ನಾನು ಹೇಳಿದ ಕಡಿಮೆ ಸಮಯದಲ್ಲಿ ಇಷ್ಟು ಜನರು ತಾವು ಪೊಲೀಸ್ ಇಲಾಖೆ ಚೆನ್ನಾಗಿ ಆಗ್ಬೇಕು. ಯಾಕೆ ಆಗ್ಬೇಕು? SPM ಕೋರ್ಟ್ ಮಾತಾಡ್ತಾರೆ, ನಾನು ಇವತ್ತಿರ್ತೀನಿ, ನಾಳೆ ಇನ್ನೊಂದು ಸಿಸ್ಟಮ್ ಯಾವಾಗಲೂ ಇದ್ದೇ ಇರುತ್ತೆ. ಪೊಲೀಸ್ ಸ್ಟೇಷನ್ ಎಲ್ಲರೂ ಹೋಗುತ್ತಾ ಟ್ರೇಸ್ ಆಗಿರ್ಬೋದು ಅಥವಾ ಇನ್ಸ್ಪೆಕ್ಟರ್ ಚೇಂಜ್ ಆಗಿರ್ಬೋದು, ಸ್ಟೇಷನ್ ಅಲ್ಲೇ ಇರುತ್ತೆ, ಕೋರ್ಟ್ ಅಲ್ಲೇ ಇರುತ್ತೆ.
20 ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರಾ. ಇದೆಲ್ಲ ಪ್ರೊಸೀಡಿಂಗ್ನಲ್ಲಿ ಬರೆದಿದೆ. ನನಗೆ ಇನ್ನೊಂದು ವಿಷಯ ಖುಷಿ ಆಗುತ್ತೆ, ನಮ್ಮ ಇಲಾಖೆಗೆ ಸಂಬಂಧಪಟ್ಟ ವಿಷಯಗಳನ್ನು ಸಹ ನಾವು ಇಲ್ಲಿ ಪ್ರಸ್ತಾವನೆ ಮಾಡಿದ್ದಿಲ್ಲ. ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಪೊಲೀಸ್ ಭರವಸೆ. SP ಹೇಳಿದ್ರೆ DC ಪಕ್ಕದಲ್ಲಿ ಇರ್ತಾರೆ, ಅವ್ರು ಹೇಳ್ತಾರೆ ಧಾರವಾಡದಲ್ಲಿ ಇರ್ತೀವಿ, ಈ ತರ ಇಶ್ಯೂಸ್ ಎಲ್ಲ ಬಂದಾಗ ನಾವು ಲೀಡರ್ಸ್ ಹೇಳಿರ್ತೀವಿ, ತಾವು ಹೇಳಿರ್ತಾರೆ. ಇಲ್ಲ ಈ ತರ ನೀವು ಸಮಸ್ಯೆ ಪರಿಷ್ಕಾರ ಮಾಡಿದ್ರೆ ಲಾಂಗ್ ಟರ್ಮ್ಗೆ ಹೋಗುತ್ತೆ, ಜನರು ಬೀದಿಗೆ ಬರ್ತಾರೆ, ಅಥವಾ ಸಮಸ್ಯೆ ಆಗುತ್ತೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಸ್ಪಂದನೆ ಮಾಡಬೇಕು, ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಪಂದನೆ ಮಾಡಬೇಕು, RTC ಸ್ಪಂದನೆ ಮಾಡಬೇಕು, ಹಾಸ್ಟೆಲ್ ಡಿಪಾರ್ಟ್ಮೆಂಟ್ ಎಲ್ಲ ಸ್ಪಂದನೆ ಮಾಡಬೇಕಂತ ಜಿಲ್ಲಾಡಳಿತ ಏನು SP, DC ಮತ್ತೆ CO 3 ಜನ ಸೇರಿ ಸರ್ಕಾರದ ಎಲ್ಲ ಆಸ್ಪತ್ರೆಗಳು ಕಾರ್ಯಕ್ರಮಗಳು ಎಲ್ಲ ನೀಟಾಗಿ ನಡೀತಾ ಇದೆಯಾ ಅಥವಾ ಇದರ ಸಮಸ್ಯೆಗಳಿದ್ರೆ ಸರಿಪಡಿಸುವಂತ ಕೆಲಸ ನಮ್ದು. ಅಲ್ಲಿ ನಮ್ಮ ಅಧಿಕಾರಿ ಏನು ಧಾರವಾಡದಲ್ಲಿ ನಾವು ಜನಗಳ ಹತ್ರ ಮಾತಾಡಿಲ್ಲ, ಇದ್ರ ವಿಷಯಗಳು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಆಯ್ತು, ನಾವು ರೊಟೀನ್ ಕೆಲಸಗಳು ಮಾಡ್ಕೊಂಡು ಸೆಲೆಕ್ಟ್ ಆಗಿ ಬಿಟ್ಟರೆ ಇದು ನಮಗೆ ಗೊತ್ತಾಗ್ತಿರಲಿಲ್ಲ. ಹಾಗಾಗಿ ಈ ಸಭೆಯ ಉದ್ದೇಶ ಇವನ್ನೆಲ್ಲ ಮಾತಾಡಿದ್ದು ಈಡೇರಿತು. ನನಗೆ ಈ ಕಾರ್ಯಕ್ರಮ ರಾಜ್ಯದ DSP SSC ಅವರು, ಗಣೇಶ್ ಅವರು ಮತ್ತು ಪರಶುರಾಮ್ ಎಲ್ಲರೂ ಸಹ ನಾನು ಧನ್ಯವಾದ ಹೇಳ್ತೇನೆ. ಎರಡನೇ ವಿಷಯ ಇದ್ದರೆ ಮುಂದುಗೋಡು ನಮಗೇನು ಹೊಸದಲ್ಲ. 13 ವರ್ಷ ದೀಪನಾಥೇಶ್ವರ ದೇವಸ್ಥಾನ ಇದೆ. ಯಾವತ್ತು ದೀಪ ಆರತಿ ಒಂದು ದೈವತ್ವವಿರುವಂತಹ ಒಂದು ನಾಡಕ್ಕೆ ಇಲ್ಲಿ ಸೇವೆ ಮಾಡುವ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ನಾನು ದೇವರಿಗೆ ನಾನು ಚೈನಾದಿಂದ ಆರ್ಥಿಕತೆ ಒಳಗಾದಂತಹ ಟಿಬೇಟಿಯನ್ಸ್ಗೆ 4,000 ಎಕರೆಯನ್ನು ನೀಡಿದಂತಹ ಉದಾತ್ತ ಮನೋಭಾವದ ಜನರು ಮುಂದುಗೂಡು ಜನರು. ಅದಕ್ಕೂ ನಿಮಗೆ ಹೆಗ್ಗಳಿಕೆ ಇದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 80% ಫಾರೆಸ್ಟ್ ಇದ್ರೆ ಭತ್ತವನ್ನು ತೆಗೆಯುವಂತ ಒಂದು ಭತ್ತದ ಖಂಡಿತ ನಿಮ್ಮ ಮುಂದುಗಡೆಗೆ ಹೇಳ್ತಾರೆ. ಅಷ್ಟು ರೈತಾಪಿ ಜನ ಇವತ್ತು ರೈತರಿದ್ದರೆ ಇವತ್ತು ಮುಂದುಗಡೆ ಒಂದು ಏನು ಎಕನಾಮಿಕ್ ಆಕ್ಟಿವಿಟಿ ಇರ್ಬೋದು. ನಾನು ನೋಡಿದೆ ಎಲ್ಲ ರೋಡಲ್ಲಿ ಸಿಗುತ್ತೆ, ಗೊಬ್ಬರ ಆಗಲಿ, ಆಮೇಲೆ ಔಷಧಿ ಆಗಲಿ, ಅದಾದ ನಂತರ ಎಲೆಕ್ಟ್ರಾನಿಕ್ ಫ್ಯಾಕ್ಟರಿ ಆಗಲಿ, ಅದಾದ ನಂತರ ಮೊಬೈಲ್ ರೀಚಾರ್ಜ್, ಹೋಟೆಲ್ಗಳು, ಇದು ಬಿಟ್ಟರೆ ಏನು ಇಲ್ಲ. ರೈತರನ್ನ ಅವಲಂಬಿಸಿ ಕೆಲಸ ಮಾಡುವಂತಹ ಒಂದು ಪಟ್ಟಣ ಆಗಿದೆ. ಆಮೇಲೆ ವಾಸ್ಕೋ ಡಿ ಗಾಮ ಅವರ ಒಂದು ಕೃಪಾಕಟ್ಟೆ ಕ್ಷೇತ್ರ, ನಮ್ಮ ಆಫ್ರಿಕನ್ ಸಿದ್ಧಿ ಜನಾಂಗದವರು ಎಲ್ಲ ಮುಂದುಗೂಡಲ್ಲಿ ಒಂದು ಬೇರೆ ಖಂಡವನ್ನೇ ನಾವು ಸೇರಿ ಒಂದು ವಿಶಿಷ್ಟವಾದಂತಹ ಸಿದ್ಧಿ ಜನಾಂಗ ಇರುವಂಥದ್ದು ಸಹ ನಮ್ಮ ಈ ಭಾಗದ ಒಂದು ಸುಕೃತ, ಈ ದೇಶದ ಸುಕೃತ ಅಂದ್ರೆ ನಮ್ಮ ಮುಂದುಗೂಡು ಎಲ್ಲವರ ಕ್ಷೇತ್ರದಲ್ಲಿ ಅವೆಲ್ಲ ಇದ್ದಾರೆ. ಅವ್ರು ಇರೋದ್ರಿಂದಲೇ ಈ ಬೇರೆ ಬೇರೆ ವೈದ್ಯುತಿಗಳೆಲ್ಲ ಬಂದು ಒಂದು ಉತ್ತಮವಾದಂತಹ ವಾತಾವರಣ ಕೆಲಸ ಮಾಡ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭೌಗೋಳಿಕ ತುಂಬಾ ದೊಡ್ಡದು, 80% ಫಾರೆಸ್ಟ್ ಇದೆ, 20% ಲ್ಯಾಂಡ್ ಇದ್ದೇ ಇದೆ. ಆಮೇಲೆ ಮುಂದುಗೂಡು ಎಸ್ಪೆಷಲಿ ಸೆಲ್ಫಿ ಬಾಲ್ ಸೇರಿದ್ರು ಸಹ ಈ ಕಡೆ ಹಾವೇರಿ, ಹುಬ್ಳಿ ಸೇರಿದ್ರು ವಾಸ ಮತ್ತೆ ಆಚಾರ ವಿಚಾರಗಳೆಲ್ಲ ಸಹ ನಮ್ಮ ಥೇಟ್ ಉತ್ತರ ಕನ್ನಡ ಭಾಗಕ್ಕೆ ಸೇರಿರುತ್ತದೆ. ತುಂಬಾ ಜನ ಸೇರಿ ಅಲ್ಲಿ ಡಿಸ್ಟ್ರಿಕ್ಟ್ ಆಯ್ಕೆ ಮಾಡ್ತಾರೆ. ಹುಬ್ಳಿ ಮತ್ತು ಧಾರವಾಡ, ಹಾವೇರಿ ಎಲ್ಲ ಹತ್ತಿರದಲ್ಲಿ ಇರುತ್ತದೆ. ಹಾಗಾಗಿ ಇದು ಒಂಥರ ಉತ್ತರ ಕರ್ನಾಟಕಕ್ಕೆ ಮತ್ತು ಪಶ್ಚಿಮ ಕರಾವಳಿಗೆ ಒಂದು ಕೊಂಡಿಯಾಗಿರುವಂತಹ ಒಂದು ಬ್ರಿಡ್ಜ್ ಪ್ಲೇಸ್ ಮುಂದುಗೂಡು. ಫಾರೆಸ್ಟ್ ಉತ್ಪನ್ನಗಳಲ್ಲಿ ಅಥವಾ ನಮ್ಮ ಕೃಷಿ ಸಂಬಂಧಪಟ್ಟಂಗೆ ಒಂದು ಉತ್ತಮವಾದಂತಹ ನಮ್ಮ ಜಿಲ್ಲೆಗೆ ಒಂದು ಕಲಾಯವನ್ನು ಕೊಡ್ತಕ್ಕಂಥ ಜಿಲ್ಲೆ ಸಹ ನಮ್ಮ ಮುಂದುಗೂಡಾಗಿದ್ದಾರೆ. ಇಲ್ಲಿ ವ್ಯಾಪಾರಸ್ಥರಾಗಲಿ ವಿದ್ಯಾರ್ಥಿಗಳು ಅವರಿಗೆ ಫಸ್ಟ್ ಸಮಸ್ಯೆಗಳನ್ನು ಹೇಳಿಕೊಟ್ಟು ಬೇರೆ ಮಹಿಳೆಯರು ಬಂದಿದ್ದಾರೆ, ಕಲ್ಚರ್ ಬಗ್ಗೆ ಬೇರೆ ಬೇರೆ ಎಲ್ಲ ಬಗ್ಗೆ ಹೇಳಿದ್ದಾರೆ. ನಮ್ಗೆ ಇಷ್ಟೇ ನಮಗೆ ಇವತ್ತು ಮೀಟಿಂಗಲ್ಲಿ ನಮಗೆ ಖುಷಿಯಾದಂಥ ವಿಷಯ ಅಂತ ಹೇಳಿದ್ರೆ, ನೀವು ನೇರವಾಗಿ ನಿಮ್ಮ ಮನಸ್ಸಲ್ಲಿರುವ ವಿಷಯಗಳನ್ನ ನಾವು SP ನಾನು ಹೇಳಿದ್ರೆ ನನ್ನ ಗಮನಕ್ಕೆ ಬಂದಿದೆ. ಈಗ ಮುಂದುಗಡೆ ತೆಗೆದು ನಾನು ಇಲ್ಲಿ ಚಾರ್ಟ್ ತಗೊಂಡು 4 ತಿಂಗಳಾಯಿತು, ಬರೀ ಮಳೆಯಲ್ಲೇ ಹೋಯ್ತು ಶಿರೂರಲ್ಲಿ ಈ ಕಡೆ ಬರೋಕ್ಕಾಗಲ್ಲ. ಬಟ್ ಯಾವಾಗ ಸಹ ನಮಗೆ ಬೇರೆ ಪ್ಲೇಸ್ ಮುಂದುಗೂಡು, ಯಾವಾಗ ಹುಬ್ಳಿ ಬಂದರೆ ನೆಕ್ಸ್ಟ್ ಹಾಸ್ಪಿಟಲ್ಗೆ ಮುಂದುಗೂಡು, ಆಮೇಲೆ ನಾವು ಹೊರಗಡೆ ಹೋಗ್ತಾ ಇರ್ತೀವಿ. ಹಾಗೆ ಇವೆಲ್ಲರೂ ಕೂಡ ನಮಗಿದೆ. ಸೊ ನಾನು SP ಬಂದಾದ್ಮೇಲೆ ಅಧಿಕಾರ ಅನುಭವಿಸೋದು ನಾನಾಗಿ ನಮ್ಮ ಆಫೀಸರ್ಸ್ ಆಗಿ ವಿದ್ಯಾರ್ಥಿ ಇಲ್ಲಂದ್ರೆ ಈ ಮಕ್ಕಳ ಮುಖ್ಯಗಳು ಯಾರಿದ್ದಾರೆ ಅವರು ನಮ್ಮ ಒಂದು ಶಾಪ್ಗೆ ಹೋಗಿ ದಾನ ನಡೆಸಿದ್ದು ಆ ಸಂಸ್ಥೆ ಸಹ ನಾವು
ಬೆಳಿಗ್ಗೆ ಮನೆಗೆ ಹೋಗಿ ಎಲ್ಲ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದೆ. ವಿಷಯ ಗೊತ್ತಾಯ್ತು. ಆಮೇಲೆ ಮಾನ್ಯ ಶಾಸಕರು ಎಲ್ಲರ ಕುರುಗೋಡು ನಮಸ್ತೆ ಶಾಸಕರ ಶ್ರೀ ಶಿವರಾಮ್ ಹೆಬ್ಬಾರ್ ಸಹ ನನಗೆ ಬೇರೆ ಬೇರೆ ಸಂದರ್ಭದಲ್ಲಿ ಕೇಳ್ತಾರೆ, ಇಲ್ಲ ಈ ನೀವು ಕುರುಗೋಡು ಕನ್ನಡ ತಗೋಬೇಕು, ಈ ಬಿಕಾಸ್ ಬಾರ್ಡರ್ ಹಾವೇರಿ ಮತ್ತೆ ಹುಬ್ಳಿ ಇರೋದ್ರಿಂದ ಅವರು ಇನ್ಸ್ಪೆಕ್ಟರ್ ಅಥವಾ ಇನ್ನೊಂದು ಕ್ಲಬ್ಗಳು ನಾವೆಲ್ಲ ಜಿಲ್ಲೆಗಳೆಲ್ಲ ಕ್ಲಬ್ಸ್ ಬಂದ್ ಮಾಡಿದ್ರೆ ನಮಗೆಲ್ಲ ಬಂದಿದೆ. ಈ ಚಟಕ್ಕೆ ಇದೆಲ್ಲ ಸೇರಿಸಿ ಕಂಟ್ರೋಲ್ ಆಗಬೇಕಂತ ಒಂದು ಕರಾಕಟ್ಟೆ ಒಂದು ಹೇಳಿದ್ರು. ಎರಡನೇದು ಮೀಟರ್ ಬಡ್ಡಿ ಸೌಂಡ್ ಬಟ್ಟೆಗೆ ಒಂದು ತುಂಬಾ ಬಡವರಿಗೆ ಅವ್ರಿಗೆ ಸುತ್ತು ಕೊಟ್ಟಿಲ್ಲ ಅಂತ ಹೊಡೆಯೋದು ಕೂಡ ನಮ್ಮ ಊರುಗಳೇ ಬಿಟ್ಟು ಬಡವರು ಇಲ್ಲಿಂದ ಹೋಗಿರೋದಂತ ಎಲ್ಲ ವಿಚಾರಗಳನ್ನ ತಂದಿದ್ದಾರೆ. ಅದು ಬಿಟ್ಟು ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಪತ್ರಕರ್ತರು ಮುದ್ರೆ ಆಗ್ತಾರೆ ಅಥವಾ ವಕೀಲರು ಮುದ್ರೆ ಆಗ್ತಾರೆ, ಸಂಘ ಸಂಘಟನೆಗಳಿಗೆ ಬೇರೆ ಬೇರೆ ಬಂದಾಗ ಯಾರು ಹಬ್ಬಗಳು ಬಂದರೆ ನಮ್ಮ ಕಾರಣದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಈ ವಿಷಯವನ್ನು ಪ್ರಸ್ತಾವ ಮಾಡ್ತಾನೆ ಇದೆ. ಹಾಗಾಗಿ ನನಗೆ ಇದನ್ನ ಏನಾದ್ರು ಮಾಡಿ ಕಡಿಮೆ ಮಾಡಬೇಕು ನಮ್ಮ ಅಧಿಕಾರಿಗಳು ಮಾತಾಡಲಿಕ್ಕೆ ಈಗಾಗಲೇ ನಾವು ಪ್ರಿವೆನ್ಷನ್ ಆಫ್ ಅಲಿಗ್ಯಾಮೆಂಟ್ ಆಕ್ಟ್ ಅಲ್ಲಿ ಮತ್ತು ಕರ್ನಾಟಕ ಪ್ರೊವಿಷನ್ ಆಫ್ ಚಾರ್ಜಿಂಗ್ ಎಕ್ಸಾಮಿನೇಟ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಕರ್ನಾಟಕ ಪ್ರೊವಿಷನ್ ಆಫ್ ಚಾರ್ಜಿಂಗ್ ಇಂಟ್ರೆಸ್ಟ್ ರೇಟ್ ಆಕ್ಟ್ ಹೀಗಾಗಿ ನಾವು 3 ಪ್ರಕರಣಗಳನ್ನ ಆಲ್ರೆಡಿ ನಾವು ದಾಖಲು ಮಾಡಿದ್ವಿ. ಯಾರ್ಯಾರು ಬಡ್ಡಿ ಮಾಡ್ತಾರೆ ಎಲ್ಲ ಊರು ಬಿಟ್ಟು ಹೋಗಿದ್ದಾರೆ. ಅವರು ಈ ಊರಲ್ಲಿ ಕಾಲಿಟ್ಟು ಬಿಡುವಾದ ಕಟ್ಟಾಗಿ ನಾವು ಆಫೀಸರ್ಸ್ ಕೆಲಸ ಮಾಡ್ತಾ ಇದ್ದೇವೆ. ವಿಷಯ ಕಾನೂನಲ್ಲಿ ಎಲ್ಲ ನಮ್ಮ ಅಡ್ವೊಕೇಟ್ ಬೇರೆ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ಏನೋ ಬಡ್ಡಿ ಸಂಬಂಧಪಟ್ಟ ಚೆಕ್ ಕೊಟ್ಟಿಲ್ಲ, ನನ್ನ ಹತ್ರ ಇಷ್ಟು ಇಂಟ್ರೆಸ್ಟ್ ಜಾಸ್ತಿ ತಗೊಂಡ್ರೆ ನೀವು ಹೊಸದಾಗಿ ನಾವು ಸುಮೋಟ ಹಾಕಿ ಕೇಸ್ ದಾಖಲು ಮಾಡೋದಕ್ಕೆ ಆಗೋದಿಲ್ಲ. ಇದನ್ನು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕು. ನಾವು ಸುಮೋಟ ಕೇಸ್ ಮಾಡಿದ್ರೆ ಅಲ್ಲಿ ಡಿಫೆನ್ಸ್ ಲಾಯರ್ ಅವರು ಇಲ್ಲಿ ಇಲ್ಲೇ ಬೆಂಗಳೂರು ಬಂದ್ಬಿಟ್ಟು ವಾಟೆ ಏನ್ರಿ ಪೊಲೀಸ್ ಏನ್ ಪವರ್ ಇಲ್ಲ ಮೇಡಮ್, ಇವ್ರಿಗೆಲ್ಲ ಯಾವುದೇ ಪವರ್ ಇಲ್ಲ, ನಮ್ಮ ಕ್ಲೈಂಟ್ ಏನೋ ಯಾವುದೇ ಬೆಟ್ಟಿ ವ್ಯವಹಾರ ಮಾಡಿಲ್ಲ, ಇವ್ರು ನಮ್ಮ ಏನು ಚಿತ್ರಗಳಿದ್ದಾರೆ ಅವರು ಸಾಲ ತಗೊಂಡು ಸಾಲಕ್ಕೋಸ್ಕರ ಗ್ಯಾರಂಟಿಗೆ ಕೊಟ್ಟಿದ್ದಾರೆ, ಅದಕ್ಕೂ ಸಹ ನಮ್ಮಲ್ಲಿ ಯಾವುದೇ ಸಪೋರ್ಟ್ ಇಲ್ಲ. ನಾವು ನಿರಪರಾಧಿಯಾದಂತಹ ನಮ್ಮ ನೀವು ಸುಳ್ಳು ಕೇಸ್ಗಳಿಗೋಸ್ಕರ ಜನರ ಮರಣಕ್ಕೆ ಹಾಜರು ಮಾಡಿ ಸುಳ್ಳು ಕೇಸ್ ಹಾಕಿದ್ರಿ ಬಿಡಿ ಅಂತ ನ್ಯಾಯ ಅವರ ವಾದ 100% ಕರೆಕ್ಟ್ ಇರುತ್ತೆ. ಬಟ್ ಇಲ್ಲಿ ಸಾರ್ವಜನಿಕರ ಮುಂದೆ ನಾವು ಬಂದಿಲ್ಲ, ನೀವು ಹೇಳ್ತಾ ಇದ್ದೀರಾ ಅಂದ್ರೆ ಆಯ್ತು ಬೇರೆಯವರು ಹಾಕ್ಕೊಳ್ಳೋದು ಬೇಡ, ಬೇರೆಯವ್ರ ಬಗ್ಗೆ ಯಾರು ಬಂದಿದ್ದಾರೆ ಅವ್ರು ಬರ್ಬೇಕಾದ್ರೆ ನಮ್ಮ ಹತ್ರ ಆಯ್ತು ಪೊಲೀಸ್ ಸ್ಟೇಷನ್ ಬರೋದು ಬೇಡ, ಇನ್ಫಾರ್ಮೇಶನ್ ಕೊಡ್ಬೇಕಲ್ಲ. ಪೊಲೀಸ್ ಅಂದ್ರೆ ನಾವೇನು ಮೇಲೆ ಬಿದ್ದಿರ್ತೀವ, ನಮಗೆ ಇಂಟೆಲಿಜೆನ್ಸ್ ಇರುತ್ತೆ, ಬರುತ್ತೆ ವಿಶ್ವಾಸ ಕಂಪ್ಲೀಟ್ ನೀವು ನಮಗೆ ಕೊಡ್ಬೇಕು. ಇದಕ್ಕೆ ಪಾರ್ಟಿ ಯಾರೇ ಆಗಲಿ ಅವ್ರು ಮಾಡೋ ತಪ್ಪು. ಫಾರ್ ಎಕ್ಸಾಂಪಲ್ ಒಂದು 100 ರೂಪಾಯಿ ನಾವು ದುಡಿಬೇಕಂದ್ರೆ ನಾನು ಮೊನ್ನೆ ಹಳೆಯಲ್ಲ ಹೋಗ್ತೀನಿ ತಪ್ಪು ಇಲ್ಲ ರೈತ ಬಂದರು ಇಲ್ಲೆಲ್ಲ ಬಂದಿದ್ದಾರೆ. ಒಂದು ಟನ್ಗೆ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಮಾಡಿದ್ರೆ ರೈತರು ಎಷ್ಟು ಹೋರಾಟ ಮಾಡ್ತಾರೆ ಅಂತಂದ್ರೆ ಅವ್ರು ಕಷ್ಟಪಟ್ಟಿದ್ದು ಕೆಲಸ ಮಾಡಿದ್ರೆ ಅಷ್ಟು ರೊಕ್ಕ ಅವ್ರಿಗೆ ಬಂದ್ರೆ ಅದು ಸ್ಯಾಟಿಸ್ಫ್ಯಾಕ್ಷನ್. ಅಂತದ್ರಲ್ಲಿ ಸಂಪಾದನೆ ಮಾಡಿದ್ದೆಲ್ಲ ಈ ಬಡ್ಡಿ ಕೋರಗಳಿಗೆ ದುಡ್ಡು ಕೊಟ್ಬಿಟ್ರೆ ಹೆಚ್ಚು ಮಕ್ಕಳು ಏನಿರ್ಬೇಕು ಅದು ಎಸ್ಪೆಕ್ಟಿವ್ ಮತ್ತೆ ಮಾಡ್ತಾರೋ ಅಷ್ಟೇ. ಈಗ ಏನು ನಾವು ಕಷ್ಟಪಡ್ತೀವಿ ಏನ್ ಕೆಲಸ ಮಾಡ್ತೀವಿ ಅದೆಲ್ಲ ಸಹ ಇವರು ಜೋಬಿಗೆ ಹೋಗ್ಬಿಟ್ರೆ ಹೆಚ್ಚು ಮಕ್ಕಳು ಏನು ಮಾಡಬೇಕು. ಆಮೇಲೆ ಈ ಎಲ್ಲ ದುಡ್ಡು ಹೋಗ್ಬಿಟ್ಟು ನೆಕ್ಸ್ಟ್ ಏನ್ ಬೇಕಲ್ಲ ಅವಾಗಲೇ ಹೇಳಿ ಮಾತಾಡ್ತಾ ಅವ್ರು ಲೀಗಲ್ ಆಕ್ಟಿವಿಟಿ ಸಮಾಜದಲ್ಲಿ ಶಾಂತಿ ವ್ಯವಸ್ಥೆ ಬರೋದಿಲ್ಲ. ಹಾಗಾಗಿ ನಾವು ಇಲ್ಲಿ ಈ ಜಿಲ್ಲೆಗೆ ಬಂದ ನಂತರ ಆಲ್ಮೋಸ್ಟ್ ಪ್ರತಿ ತಿಂಗಳು ನಾವು ಈಗ ಒಂದು ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾ ವ್ಯಾಪ್ತಿಯಲ್ಲಿ ನಾವು ಹೇಳಿ ನಮ್ಮ ಅಧಿಕಾರಿಗಳಿಗೆ